ಹಾಯ್ ಫ್ರೆಂಡ್ಸ್, ವಿಶಾಲ್ ವ್ಲಾಗ್ಗೆ ಸ್ವಾಗತ. ನಮ್ಮ ಚಾನಲ್ನ ಸೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಬಟನನ್ನು ಒತ್ತಿರಿ. ನಾವು ಇಲ್ಲಿ ಇವತ್ತು ಟೊಮೆಟೊ ಬಾತ್ ಹೆಂಗೆ ಮಾಡೋದಂತ ನೋಡೋಣ್ರಿ. ನಾನು ಇಲ್ಲಿ 4 ಹುಳಿ ಟೊಮೆಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡೇನ್ರಿ. ಹಂಗೆ ಕೊಬ್ಬರಿ ಚೂರು ಸ್ವಲ್ಪ, ಮತ್ತು ಒಂದು ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ. ಈರುಳ್ಳಿ ಒಗ್ಗರಣೆಗೆ ಒಂದು ಕಟ್ ಮಾಡಿ ಇಟ್ಕೊಂಡೀನಿ. 4 ಮೆಣಸಿನ್ಕಾಯಿ, ಎರಡು ಲವಂಗ ತೊಗೊಂಡೀನಿ, 2 ಏಲಕ್ಕಿ, ಒಂದು ಪೀಸು ಚಕ್ಕೆ, ಒಂದು 8ರಿಂದ 10 ಕರಿ ಮೆಣಸಿನ್ಕಾಳು ಹಾಕ್ಕೊಂಡೇನಿ. ಈರುಳ್ಳಿ ಒಂದು ಬಿಟ್ಟು ಮಿಕ್ಕಿರೋದೆಲ್ಲನೂ ಪೇಸ್ಟ್ ಮಾಡ್ಕೊಂಬರೋನು ಮಿಕ್ಸಿಗೆ ಹಾಕ್ಕೊಂಡ್ರೆ ನೋಡಿರಿ. ಈ ಥರ ಸಣ್ಣ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದಾಗೈತಿ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ನೋಡಿರಿ, ಎಣ್ಣೆ ಕಾಯಬೇಕು. ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದ್ರಿ. ನೋಡಿರಿ, ನಾನಿಲ್ಲಿ ಪಲಾವ್ ಎಲೆ ಹಾಕ್ಕೊಂಡೇನಿ, ಕರಿಬೇವು ಹಾಕ್ಕೊಂಡೇನಿ. ಕರಿಬೇವು ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಇಟ್ಕೊಂಡಿದ್ವಲ್ರಿ, ಈರುಳ್ಳಿನ ಹಾಕ್ಕೊಂಡು ಚೆಂದಾಗ ಎಣ್ಣೆಗೆ ಫ್ರೈ ಮಾಡ್ಕೊಂಬರೋಣ್ರಿ. ನೋಡಿರಿ, ಈರುಳ್ಳಿ ಹಾಕಿ ಹಿಂಗತ್ತೆ ಫ್ರೈ ಮಾಡಿರಿ. ಚಮಚ ಇಟ್ಟು ಚೆಂದಾಗ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡೋಣ್ರಿ. ಮತ್ತು ನಾನಿಲ್ಲೇ ಹಸಿ ಬಟಾಣಿ ಹಾಕ್ಕೊಂಡೇನ್ರಿ. ಹಸಿ ಬಟಾಣಿ ನಾನು ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೇನ್ರಿ. ನೋಡಿರಿ, ಹಸಿ ಬಟಾಣಿ ಹಾಕಿದ್ಮೇಲೆ ಹಿಂಗೆ ಸ್ವಲ್ಪ ಚಮಚದಲ್ಲಿ ಕೈ ಆಡಿಸಿ ನೋಡಿರಿ, ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ರಿ ಮಸಾಲೆ ಹಾಕ್ಕೊತೇನೆ ರೀ. ಸ್ವಲ್ಪ ಇದು ಎಣ್ಣೆಗೆ ಇದು ಫ್ರೈ ಆಗ್ಬೇಕ್ರಿ ಚೆಂದಾಗ. ನೋಡಿರಿ, ಈ ಥರ ಸೈಡಲ್ಲಿ ಎಣ್ಣೆ ಬರೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ನಾನಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ, ಕೈ ಆಡಿಸಿ ಹಾಕ್ಯಾನ್ರಿ. ನೋಡಿರಿ, ಇದು ಸ್ವಲ್ಪ ಎಣ್ಣೆಗೆ ಚೆಂದಾಗ ಫ್ರೈ ಆಗ್ಬೇಕ್ರಿ. ಹಸಿ ವಾಸನೆ ಹೋಗ್ಬೇಕಲ್ರಿ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ್ರಿ. ಸ್ವಲ್ಪ ಈ ಥರ ಕುದಿ ಬರ್ಬೇಕ್ರಿ. ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿರಿ. ನಾನಿಲ್ಲಿ ಈ ಗ್ಲಾಸ್ಲೇ 1.5 ಗ್ಲಾಸ್ ಅಕ್ಕಿ ತೊಗೊಂಡೇನಿ ರೀ. 3 ಗ್ಲಾಸ್ ನೀರು ಹಾಕ್ಕೊತೇನೆ ರೀ. ನಿಮ್ಗೆ ಅಳತೆ ಸರಿಯಾಗಿ ಗೊತ್ತಿದ್ರೆ ಹಂಗೆ ಮಾಮೂಲಿನ ಹಾಕ್ಕೋಬೋದು. ನಾನಿಲ್ಲಿ ಗ್ಲಾಸಿನ ಅಳತೆ ತೊಗೊಂಡೇನಿ ರೀ. 1.5 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ ರೀ, ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಬೆಲ್ಲ, ಒಂಚೂರು ಬೆಲ್ಲ ಹಾಕ್ಕೊಂಡೇನಿ ರೀ. ನಮ್ಮ ಮನ್ಯಾಗ ಹುಳಿ ಅಂದರೆ ಜಾಸ್ತಿ ಹುಳಿ ತಿನ್ನೋದಿಲ್ಲ, ಅದಕ್ಕಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ರೀ. ಬೇಕಾದ್ರೆ ಹಾಕ್ಕೊಳ್ರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ನಾನಿಲ್ಲಿ ಕೊತ್ತಂಬರಿ ಈಗ ಹಾಕ್ಕೊತೇನೆ ರೀ. ನೀವು ಬೇಕಿದ್ರೆ ಲಾಸ್ಟಲ್ಲೂ ಹಾಕ್ಕೋಬೋದು ರೀ. ನೋಡಿರಿ, ಇದೀಗ ಚೆಂದಾಗ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಚೆಂದಾಗ ಕುದಿ ಬರ್ಬೇಕು. ನೋಡಿರಿ, ನೀರು ಚೆಂದಾಗ ಕುದಿಸಿ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ರೀ ಚೆಂದ ಟೇಸ್ಟ್ ಬರ್ತೈತಿ, ಚಲೋ ಘಮ ಬರ್ತೈತಿ. ಮಸಾಲೆ ಸ್ವಲ್ಪ ಕಮ್ಮಿ ಆದ್ರೆ ಎದೆ ಉರಿ, ಎಸಿಡಿಟಿ ಆಗಂಗಿಲ್ಲ ರೀ. ಈ ಥರ ಮಾಡ್ಕೊಂಡು ನೋಡಿರಿ, ನಿಮಗೂ ಅನುಕೂಲ ಆಕೈತಿ, ಟೇಸ್ಟ್ ಚೆನ್ನಾಗಿರ್ತೈತಿ. ನೋಡಿರಿ, ಈಗ ಕುದಿ ಹಾಕತ್ತೈತಲ್ರಿ, ಚೆಂದಾಗ ಕುದಿ ಹಾಕತ್ತೈತಿ. ನೋಡಿರಿ, ಈಗ ಈ ಟೈಮ್ನಾಗ ನೋಡಿರಿ, ನಾನಿಲ್ಲೇ ಅಕ್ಕಿ ತೊಳೆದಿಟ್ಕೊಂಡೇವಲ್ರಿ, ಅಕ್ಕಿ ತೊಳೆದಿಟ್ಕೊಂಡಿರೋದು ನೀರು ಬಸದು ಅಕ್ಕಿ ಹಾಕ್ಕೊತೇನೆ ರೀ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ, 3 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ. ನಿಮ್ಗೆ ಅಳತೆ ತಕ್ಕ ನೀರು ಹಾಕ್ಕೊರಿ. ನೋಡಿರಿ, ಈಗ ಅಕ್ಕಿ ಹಾಕ್ಕೊಂಡು ಒಂದು ಸಲ ಚಮಚಲ್ಲೇ ಕೈ ಆಡಿಸಿ ಮುಚ್ಚಳ ಮುಚ್ಚಿಬಿಟ್ರೆ ನೋಡಿರಿ, ಈ ಥರ ಚೆಂದಾಗ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಂಬರೋಣ್ರಿ. ನೋಡಿರಿ, ಈ ಥರ ಆಯ್ತು. ನೋಡಿರಿ, ನಮ್ಮದು ಟೊಮೆಟೊ ಬಾತ್ ಟೇಸ್ಟು ಉದ್ರಾಗ ಆಗ್ತೈತಿ, ಟೇಸ್ಟು ಚೆನ್ನಾಗಿರ್ತೈತಿ. ನೀವು ಮಾಡ್ಕೊರಿ, ನೋಡ್ಕೊರಿ. ಥ್ಯಾಂಕ್ ಯು.